ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾರತದಲ್ಲಿ ಆನ್ಲೈನ್ ಮೋಸಗಳು ವೇಗವಾಗಿ ಹೆಚ್ಚಾಗಿವೆ. ವಿವಿಧ ಮೋಸಮಯ ವಿಧಾನಗಳಿಂದ ಸರಳ ಜನರನ್ನು ಗುರಿಯಾಗಿಸುತ್ತಿವೆ. ಸಾಮಾನ್ಯ ಮೋಸಗಳಲ್ಲಿ ದೊಡ್ಡ ನಗದು ಬಹುಮಾನಗಳ ಭರವಸೆ ನೀಡುವ ನಕಲಿ ಲಾಟರಿ ಸಂದೇಶಗಳು, ಮುಂಗಡ ಹಣದ ಬೇಡಿಕೆಯನ್ನು ಹೊಂದಿರುವ ಮೋಸಮಯ ಉದ್ಯೋಗ ಆಫರ್ಗಳು ಮತ್ತು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಕೇಳುವ ತುರ್ತು ಎಚ್ಚರಿಕೆಗಳು ಸೇರಿವೆ. ಮೋಸಗಾರರು ಸಾಮಾನ್ಯವಾಗಿ ಭಾವನೆಗಳನ್ನು ಬಳಸಿಕೊಂಡು ಬೇಗನೆ ಬಹುಮಾನ ಪಡೆಯುವ ಭರವಸೆ ನೀಡುವ ಮೂಲಕ ಪೀಡಿತರನ್ನು ಸೆಳೆಯುತ್ತಾರೆ ಅಥವಾ ಭಯ ಹುಟ್ಟಿಸಿ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಲು ಒತ್ತಡ ಹಾಕುತ್ತಾರೆ. ಈ ಚತುರವಾದ ತಂತ್ರಗಳು ಜನರಿಗೆ ಅಪಾಯಗಳನ್ನು ಗುರುತಿಸಲು ಕಷ್ಟವಾಗುವಂತೆ ಮಾಡುತ್ತವೆ. ಇದರಿಂದ ಹಲವರು ಹಣಕಾಸು ನಷ್ಟ ಮತ್ತು ಗುರುತಿನ ಕಳವುಗಳಿಗೆ ಅಸುರಕ್ಷಿತರಾಗುತ್ತಾರೆ. ನೀವು ಲಿಂಕ್ ಕ್ಲಿಕ್ ಮಾಡಲು ಅಥವಾ ಫೈಲ್ ಡೌನ್ಲೋಡ್ ಮಾಡಲು ಹೇಳುವ ಸಂದೇಶಗಳನ್ನು ಪಡೆದಾಗ ಎಚ್ಚರಿಕೆ ವಹಿಸುವುದು ಮುಖ್ಯ, ಏಕೆಂದರೆ ಅವು ನಿಮ್ಮ ಸಾಧನ ಅಥವಾ ವೈಯಕ್ತಿಕ ಮಾಹಿತಿಗೆ ಹಾನಿ ಮಾಡಬಹುದಾದ ಪ್ರಯತ್ನಗಳಾಗಿರಬಹುದು. ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಸದಾ ಅಧಿಕೃತ ಮೂಲಗಳಿಂದ ಆ ಮಾಹಿತಿಯ ಪ್ರಾಮಾಣಿಕತೆಯನ್ನು ಪರಿಶೀಲಿಸಿ. ನಕಲಿ ವಾಟ್ಸ್ಆಪ್ ಫಾರ್ವರ್ಡ್ ಮತ್ತು ತಪ್ಪು ವಿಡಿಯೋಗಳು ವೇಗವಾಗಿ ಹರಡಬಹುದು. ಇದರಿಂದ ಅನಗತ್ಯ ಆತಂಕ ಮತ್ತು ಗೊಂದಲ ಉಂಟಾಗುತ್ತದೆ. ಪರಿಶೀಲಿಸಲಾಗದ ವಿಷಯವನ್ನು ಹಂಚಿಕೊಳ್ಳುವುದರಿಂದ ಕೇವಲ ತಪ್ಪು ಮಾಹಿತಿ ಹರಡುವುದಲ್ಲದೆ ಕಾನೂನು ಪರಿಣಾಮಗಳು ಉಂಟಾಗಬಹುದು. ನೀವು ಹಂಚಿಕೊಳ್ಳುವ ವಿಷಯದ ಬಗ್ಗೆ ಜವಾಬ್ದಾರಿಯಾಗಿ, ನೀವು ನಿಮ್ಮನ್ನು ಮತ್ತು ಇತರರನ್ನು ಸಾಧ್ಯವಾದ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತೀರಿ. ನೀವು ಯಾವುದೇ ಸಂಶಯಾಸ್ಪದ ಕರೆ ಅಥವಾ ಸಂದೇಶವನ್ನು ಪಡೆದಾಗ ಮೊದಲನೆಯದಾಗಿ ಪ.ರ.ಕರನ್ನು ಸಂಪರ್ಕಿಸುವುದನ್ನು ತಪ್ಪಿಸಿಕೊಳ್ಳಿ. ಮುಂದಿನ ಸಂಪರ್ಕವನ್ನು ತಡೆಯಲು ನಿಮ್ಮ ಸಾಧನದಲ್ಲಿ ಆ ಸಂಖ್ಯೆಯನ್ನು ಬ್ಲಾಕ್ ಮಾಡಿ ಮತ್ತು ಅನಗತ್ಯ ಸಂವಹನವನ್ನು ಫಿಲ್ಟರ್ ಮಾಡಲು ನಿಮ್ಮ ಫೋನಿನ ಒಳಗಿನ ವೈಶಿಷ್ಟ್ಯಗಳು ಅಥವಾ ಮೂರನೇ ಪಕ್ಷದ ಆ್ಯಪ್ಗಳನ್ನು ಬಳಸಿ. ಈ ಮೋಸದ ಬಗ್ಗೆ ನಿಮ್ಮ ಮೊಬೈಲ್ ಸೇವಾ ಪ್ರದಾತ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ವರದಿ ಮಾಡಿ, ಉದಾಹರಣೆಗೆ ಫೆಡರಲ್ ಟ್ರೇಡ್ ಕಮಿಷನ್ ಅಥವಾ ಸ್ಥಳೀಯ ಗ್ರಾಹಕ ರಕ್ಷಣಾ ಸಂಸ್ಥೆಗಳು. ಸಾಧ್ಯವಿರುವ ಅಪಾಯಗಳಿಂದ ತಪ್ಪಿಸಲು ನಿಯಮಿತವಾಗಿ ನಿಮ್ಮ ಸಾಧನದ ಭದ್ರತಾ ಸೆಟ್ಟಿಂಗ್ಗಳನ್ನು ನವೀಕರಿಸಿ. ಕೊನೆಗೆ, ಮಾಹಿತಿ ಹೊಂದಿರುವ ಮತ್ತು ಎಚ್ಚರಿಕೆಯಿಂದ ಇರುವುದೇ ಡಿಜಿಟಲ್ ಮೋಸದಿಂದ ನಿಮ್ಮನ್ನು ರಕ್ಷಿಸುವ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ.